ಇವತ್ತಿನ ವಿಡಿಯೋದಲ್ಲಿ ಪ್ರತಿದಿನ ಒಂದೊಂದು ರೆಸಿಪಿ ಅನ್ನೋ ಹಾಗೆ 6 ಬ್ರೇಕ್ಫಾಸ್ಟ್ ರೆಸಿಪೀಸ್ನ ತೋರಿಸಿದ್ದೀನಿ. ಸಖತ್ ರುಚಿಯಾಗಿರುತ್ತೆ, ಹಾಗೆ ಕ್ವಿಕ್ಕಾಗಿ ಮಾರ್ನಿಂಗ್ ಬೆಳಗಿನ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ ಮಾಡ್ಬೋದು. ನಮ್ಮ ಮೊದಲನೇ ರೆಸಿಪಿ ಸೋಯಾ ರೈಸ್. ಜಸ್ಟು 5ರಿಂದ 10 ನಿಮಿಷದೊಳಗಡೆ ಮಾಡ್ಕೊಬಿಡ್ಬೋದು. ಈ ಪಲಾವ್ ಅಥವಾ ಬಿರಿಯಾನಿ ಎಲ್ಲ ಇಷ್ಟಪಡೋರಿಗೆ ಇದೊಂದು ಕ್ವಿಕ್ ಟೇಸ್ಟಿ ರೆಸಿಪಿ ಅಂತ ಹೇಳ್ಬೋದು. ಮೊದಲಿಗೆ ಚೆನ್ನಾಗಿ ಕಾಯಿಸಿರೋ ಅಂಥ ನೀರಿಗೆ ನಾನು ಸೋಯಾನ ಹಾಕಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ. ನೋಡಿ, ಈಗ ಬೇರೆ ನೀರು ಒಂದ್ಸಲ ಹಾಕಿ ಚೆನ್ನಾಗಿ ಹಿಂಡಿ ಆ ಸೋಯಾನ ಪಕ್ಕಕ್ಕಿಡಿ. ಈಗ ಪ್ಯಾನ್ ಇಟ್ಟು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. 1/2 ಟೀ ಸ್ಪೂನ್ ಆಗುವಷ್ಟು ಸೋಂಪು, 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ 1-2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಅಥವಾ ಈ ರೀತಿ ಕುಟ್ಬಿಟ್ಟು ಫ್ರೆಶ್ ಆಗಿ ಸೇರಿಸ್ಕೊಳ್ಳಿ. ಆ ಟೇಸ್ಟ್ ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. 1 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ, ಆ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು. ನೋಡಿ, ಈರುಳ್ಳಿ ಲೈಟಾಗಿ ಬಣ್ಣ ಚೇಂಜ್ ಆಗ್ತಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಹಸಿ ಬಟಾಣಿ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಆಪ್ಷನಲ್, ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಆಗಿರೋದ್ರಿಂದ ನಮಗೆ 2-3 ನಿಮಿಷದೊಳಗಡೆ ಚೆನ್ನಾಗಿ ಬೆಂದೋಗುತ್ತೆ. ತುಂಬ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ನಾನಿಲ್ಲಿ ಸುಮಾರು 2-3 ನಿಮಿಷ ಫ್ರೈ ಮಾಡಿಕೊಂಡು 1 ಮೀಡಿಯಮ್ ಸೈಜ್ ಟೊಮೆಟೊ ಹಾಕಿ ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಬೇಯುತ್ತೆ. ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು. 1-2 ನಿಮಿಷ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಆಲ್ಮೋಸ್ಟ್ ಟೊಮೆಟೊ ಕಂಪ್ಲೀಟ್ ಸಾಫ್ಟ್ ಆದಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ ಇಟ್ಕೊಳ್ಳಿ, ಆ ಮಸಾಲ ಪೌಡರ್ ಸೀದೋಗಬಾರ್ದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಮೊದಲೇ ನಾವು ಬೇಯಿಸಿ ಇಟ್ಕೊಂಡಿರೋ ಅಂಥ ಸೋಯಾ ಚಂಕ್ಸ್ನ ಹಾಕ್ತಾ ಇದ್ದೀನಿ. ಆ ಸೋಯಾದಲ್ಲಿ ನೀರಿನ ಅಂಶ ಇರಬಾರ್ದು. ನೋಡಿ, ಈ ರೀತಿ ಹಾಕಿದ್ಮೇಲೆ ಆ ಸೋಯಾಗೆ ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ತಾ ಮಸಾಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಲಿ ಫ್ರೈ ಮಾಡ್ಕೊಳ್ತಾ ಬರೋಣ. ಇದು ತಿನ್ನೋದಕ್ಕೂ ಹಾಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನಿಲ್ಲಿ ಇಬ್ರಿಗಾಗೋಷ್ಟು ರೈಸ್ನ ಹಾಕ್ತಾ ಇದ್ದೀನಿ. ರೈಸ್ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿ ನೀವು ಬಿಸಿಲೇ ಹಾಕ್ಬಿಟ್ರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ, ಹಾಗೆ ಯಾವುದೇ ರುಚಿನೂ ನಿಮಗೆ ಗೊತ್ತಾಗೋದಿಲ್ಲ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ರೈಸ್ ಎಲ್ಲ ಚೆನ್ನಾಗಿ ಬಿಸಿ ಆಗಬೇಕು. ಆನಂತರ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಈ ಸೋಯಾ ರೈಸ್ ಅಂತೂ ಬಿರಿಯಾನಿ ಸ್ಟೈಲ್ನಲ್ಲಿ ಆ ಟೇಸ್ಟೇ ಸಿಗುತ್ತೆ. ನೀವು ದಮ್ ಕಟ್ಟಿ ಎಲ್ಲ ಬಿರಿಯಾನಿ ಮಾಡ್ತಿರಲ್ಲ, ಆ ರುಚಿನೇ ಬರುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡಲೇಬೇಕು. ಲಂಚ್ ಬಾಕ್ಸ್ಗೆಲ್ಲ ಒಂದೊಳ್ಳೆ ರೆಸಿಪಿ. ನೀವು ಬೇಕಾದರೆ ರೈತಾ ಜೊತೆನೂ ನೀವು ಸರ್ವ್ ಮಾಡ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ನಮ್ಮ ಸೆಕೆಂಡ್ ರೆಸಿಪಿ ಪಲಾವ್. ಈ ಮ್ಯಾರೇಜಲ್ಲಿ ಅಥವಾ ಫಂಕ್ಷನ್ಸಲ್ಲಿ ಪಲಾವ್ ಎಲ್ಲ ಎಷ್ಟು ಟೇಸ್ಟಿಯಾಗಿರುತ್ತೆ ಅಲ್ವಾ? ಸೇಮ್ ಟೇಸ್ಟ್ ಇವತ್ತು ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ರೆಡಿಮೇಡ್ ಪೌಡರ್ಸ್ ಯೂಸ್ ಮಾಡದೆ ಜಸ್ಟ್ ಒಂದು ಮಸಾಲೆ ರುಬ್ಕೊಂಡ್ರೆ ಸಾಕು. ಬನ್ನಿ ಈಗ ಶುರು ಮಾಡೋಣ. ಮೊದಲಿಗೆ ಇಲ್ಲಿ 2 ಕಪ್ ಆಗುವಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ನಿಮಗೆ ಅರ್ಧ kg ಬರುತ್ತೆ ಇದು. ಈಗ ನೀರು ಹಾಕಿ 1-2-3 ಸಲ ಚೆನ್ನಾಗಿ ವಾಶ್ ಮಾಡಿ 20-30 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ನೀವು ತರಕಾರಿ ಎಲ್ಲ ಕಟ್ ಮಾಡೋಕ್ಕಿಂತ ಮುಂಚೆ ನೆನೆಸ್ಕೊಂಡ್ರೆ ಪರ್ಫೆಕ್ಟಾಗಿ ಟೈಮಿಂಗ್ ಸರಿ ಹೋಗುತ್ತೆ. ಈಗ ಸಿಂಪಲ್ಲಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ 1 ಇಂಚ್ ಆಗುವಷ್ಟು ಚಕ್ಕೆ, 1 ಸ್ಟಾರ್ ಹೂ, 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಜಾಪತ್ರೆ, ಇದಕ್ಕಿಂತ ಹೆಚ್ಚಿಗೆ ಹಾಕಬೇಡಿ. ಒಂದು ಸ್ವಲ್ಪ ಕಲ್ಲು ಹೂ, 4-5 ಲವಂಗ, ಒಂದು ಸಣ್ಣ ಮರಾಠಿ ಮೊಗ್ಗನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 2 ಇಂಚ್ ಆಗುವಷ್ಟು ಶುಂಠಿನ ಕಟ್ ಮಾಡಿ ಹಾಕಿದ್ದೀನಿ. 15-20 ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ. ಇದು ಖಾರ ಇಲ್ಲ, ಅದಕ್ಕೋಸ್ಕರ 5 ಹಾಕಿದ್ದೀನಿ. ನೀವು ಖಾರ ಇರೋದಾದರೆ ಒಂದು 3 ಹಾಕ್ಕೊಳ್ಳಿ ಸಾಕು. 3/4 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು. ಖಾರಕ್ಕೆ ಮೆಣಸು ಮತ್ತು ಮೆಣಸಿನ್ಕಾಯಿ ಅಷ್ಟೇ ಹಾಕೋದು. ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ತೂರಿ ಮೆಥಿ ಹಾಕಿದ್ದೀನಿ. 1 ಹಿಡಿ ಆಗುವಷ್ಟು ಪುದೀನದಲ್ಲಿ ಅರ್ಧದಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ.
ಒಂದ್ಸಲ ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ಫೈನ್ ಪೇಸ್ಟಾಗಿ ಈ ರೀತಿ ರುಬ್ಕೊಬೇಡಿ, ನೀರು ಹಾಕೋದಕ್ಕೆ ಹೋಗಬೇಡಿ. ಅನಂತರ 3 ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ತಾ ಇದ್ದೀನಿ. ಈಗ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಈ ಮಸಾಲೆನ ರುಬ್ಕೋಬೇಕು. ನೋಡಿ, ಇದೊಂದು ಮಸಾಲೆ ಇದ್ದರೆ ಸಾಕು, ಕ್ವಿಕ್ಕಾಗಿ ಪಲಾವ್ನ ಮಾಡ್ಕೊಬಿಡ್ಬೋದು. ಈಗ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/2 ಟೀ ಸ್ಪೂನ್ ಆಗುವಷ್ಟು ಶಾಜೀರ ಹಾಕ್ತಾ ಇದ್ದೀನಿ. ನಂತರ 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿ ಹೆಚ್ಚಿಗೆ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಅಥವಾ ಆಪ್ಷನಲ್ ಇದು. ಈಗ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡೋದ್ರಿಂದ ಬಾಸುಮತಿ ರೈಸಲ್ಲಿ ಫ್ರೈಡ್ ಆನಿಯನ್ಸ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಆನಿಯನ್ಸ್ ಎಲ್ಲ ಗೋಲ್ಡನ್ ಬ್ರೌನ್ ಆದಮೇಲೆ ಇಲ್ಲಿ ನಾನು 350 ಗ್ರಾಮ್ಸ್ ಆಗುವಷ್ಟು ತರಕಾರಿ ತೊಗೊಂಡಿದ್ದೀನಿ. ಬೀನ್ಸ್, ಆಲೂಗಡ್ಡೆ, ಕ್ಯಾರೆಟ್, ಬಟಾಣಿ ಇಷ್ಟು ತೊಗೊಂಡಿದ್ದೀನಿ. ನೀವು ಯಾವ ತರಕಾರಿ ಬೇಕಾದರೂ ಹಾಕೋಬೋದು. ತರಕಾರಿ ಹಾಕಿದ ತಕ್ಷಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಹಾಗೆ 1/4 ಟೀ ಸ್ಪೂನ್ ಅರಿಶಿನ ಹಾಕಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ತರಕಾರಿನ ಆಯಿಲಲ್ಲಿ ಫ್ರೈ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ತರಕಾರಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ, ಹಾಗೆ ತರಕಾರಿ ಒಳ್ಳೆ ಟೇಸ್ಟ್ ಬರುತ್ತೆ. ಒಂದು ಪಲಾವ್ ಎಲೆ ಸಹ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ kg ಅಕ್ಕಿ ತೊಗೊಂಡ್ರೆ ನಾನಿಲ್ಲಿ 350 ಗ್ರಾಮ್ ಆಗುವಷ್ಟು ತರಕಾರಿ ಹಾಕ್ಕೊಂಡಿದ್ದೀನಿ. ತರಕಾರಿ ಎಲ್ಲ 3ರಿಂದ 4 ನಿಮಿಷ ಫ್ರೈ ಮಾಡಾದ್ಮೇಲೆ ಇಲ್ಲಿ ರುಬ್ಕೊಂಡಿರೋ ಅಂಥ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಈಗ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಹಸಿ ಪದಾರ್ಥ ಹಾಕಿದ್ದೀವಿ ಅಲ್ಲ ರುಬ್ಬೋದಕ್ಕೆ. ಮಸಾಲೆ ಲೈಟಾಗಿ ಬಣ್ಣ ಚೇಂಜ್ ಆಗಿ ನಿಮಗೆ ಆಯಿಲ್ ಸಪ್ರೇಟ್ ಆಗುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಲಿಡ್ನ ಕ್ಲೋಸ್ ಮಾಡಿ ಮಧ್ಯ ಮಧ್ಯ ತಿರುಗಿಸ್ಕೊಳ್ತಾ ಲೋ ಫ್ಲೇಮಲ್ಲೇ ಒಂದು 2-3 ನಿಮಿಷ ಫ್ರೈ ಮಾಡಾದ್ಮೇಲೆ ಈ ರೀತಿ ಆಯಿಲ್ ಸಪ್ರೇಟ್ ಆಗಿದೆ. ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ತಾ ಇದ್ದೀನಿ. ಮೊಸರು ಬೇಡ ಅಂದ್ಕೊಳ್ಳೋರು ಒಂದು ಅರ್ಧ ನಿಂಬೆ ಹಣ್ಣನ್ನು ತಗೊಂಡು ಆ ರಸನ ಸೇರಿಸ್ಕೊಳ್ಳಿ. ಈಗ ನಾನಿಲ್ಲಿ 1 ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ನಂತರ 3 ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ. 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 4 ಗ್ಲಾಸ್ ಅಷ್ಟು ನಾವು ನೀರನ್ನು ಹಾಕೋಬೇಕು ಅಲ್ಲ. ನಾನು ಸ್ವಲ್ಪ ತೆಂಗಿನಕಾಯಿ ಹಾಲು ಸೇರಿಸಿದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀರೆಲ್ಲ ಹಾಕಿದ್ಮೇಲೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ರೀತಿ ಕುದೀತಿರಬೇಕು. ಈಗ ನೆನೆಸಿಟ್ಟಿರೋ ಅಂಥ ಬಾಸುಮತಿ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಸಣ್ಣ ರಿಕ್ವೆಸ್ಟ್, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸವಿ ಕಿಚನ್ ಕನ್ನಡ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಡೈಲಿ ಅಪ್ಡೇಟ್ಗಾಗಿ. ರೈಸ್ ಹಾಕಿ ಒಂದ್ಸಲ ನಿಧಾನಕ್ಕೆ ಎಲ್ಲವನ್ನು ಮಿಕ್ಸ್ ಮಾಡಿ ಈಗ ಮೀಡಿಯಂ ಫ್ಲೇಮ್ ಇಟ್ಟು 5 ನಿಮಿಷ ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ. ನೋಡಿ, 5 ನಿಮಿಷ ಆದಮೇಲೆ ನಿಮಗೆ ನೀರೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬಂದಿರುತ್ತೆ. ಬಾಸುಮತಿ ರೈಸ್ ನೆನೆಸಿರೋದ್ರಿಂದ ಇದು ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಆಲ್ಮೋಸ್ಟ್ ನೀರೆಲ್ಲ ಕಡಿಮೆ ಆಗ್ತಾ ಬಂದಿದೆ ಅಲ್ಲ. ಈ ರೀತಿ ಮಿಕ್ಸ್ ಮಾಡಿ ಅಕ್ಕಿ ಎಲ್ಲ ಇವನ್ ಆಗಿ ಚೆನ್ನಾಗಿ ಉದ್ರುದ್ರಾಗಿ ಬೇಯುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿ ಮೇಲೆ ಆಬೆ ಹೊರಗಡೆ ಹೋಗದೆ ಇರೋ ಥರ ವೆಯ್ಟ್ ಇಡಿ. ಲೋ ಫ್ಲೇಮ್ ಇಟ್ಟು ಒಂದು 6ರಿಂದ 8 ನಿಮಿಷಗಳ ಕಾಲ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ದಮ್ ಕಟ್ಟಬೇಕು. ಸುಮಾರು 8 ನಿಮಿಷ ಆದಮೇಲೆ ತೆಗ್ದಿದ್ದೀನಿ. ನೋಡಿ, ಎಷ್ಟು ಉದ್ರುದ್ರಾಗಿ ಪರ್ಫೆಕ್ಟಾಗಿ ಅನ್ನ ಕುಕ್ ಆಗಿದೆ. ನಿಮಗೆ ಬಿಸಿಲಿ ಸ್ವಲ್ಪ ಮಾಯ್ಸ್ಟ್ ಅನಿಸ್ಬೋದು, ಬಟ್ ಸ್ವಲ್ಪ ಆರಿದ್ಮೇಲೆ ಉದ್ರುದ್ರಾಗಿ ತುಂಬ ಚೆನ್ನಾಗಾಗುತ್ತೆ. ತುಂಬ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರು ರೈತ ಒಂದಿದ್ರೆ ಸಾಕು. ಯಾವುದೇ ಈನೋ ಸೋಡಾ ಇಲ್ಲದೆ ಇತಿಯಾಗಿರುವಂಥ ಈ ಗೋಧಿ ದೋಸೆನ ಒಂದ್ಸಲ ಟ್ರೈ ಮಾಡಿ. ಯಾರು ಬೇಕಾದರೂ ಮಾಡ್ಬೋದು, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಟೇಸ್ಟ್ ವೈಸು ಅಷ್ಟೇ ಎಲ್ಲ ದೋಸೆಗಿಂತ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈಗ ಪಾತ್ರೆಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಸಮ ಪ್ರಮಾಣ ಇರಬೇಕು ಯಾವಾಗ್ಲೂ. ಈಗ ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿ, 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. 1 ಕ್ಯಾರೆಟ್ನ ತುರಿದ್ಬಿಟ್ಟು ಸೇರಿಸಿದ್ದೀನಿ. ಇದಕ್ಕೆ ಇನ್ನೂ ಕ್ಯಾಪ್ಸಿಕಮ್ ಬೇಕಾದರೂ ಹಾಕೋಬೋದು. ಸಣ್ಣ ಮಕ್ಕಳಿಗೆ ಕೊಡೋದಾದರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಚಿಲ್ಲಿ ಫ್ಲೇಕ್ಸ್ನ ಯೂಸ್ ಮಾಡಿ. ಈಗ ಇದಕ್ಕೆ 4 ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ.
ಯಾವ ಕಪ್ಪಲ್ಲಿ ಹಿಟ್ಟು ತೊಗೋತೀವೋ ಅದೇ ಕಪ್ಪಲ್ಲೇ 4 ಕಪ್ ನೀರು ಹಾಕ್ಕೊಳ್ಬೇಕು. ಈಗೆಲ್ಲವನ್ನು ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ. ನಾನು ಇನ್ನೊಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ 4.5 ಕಪ್ ಆಗುವಷ್ಟು ನೀರು ಬೇಕಾಯಿತು. ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ. ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ನಿಮಗೆ ಗೋಧಿ ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ 4.5 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಈಗ ಜಸ್ಟ್ ಒಂದು 5 ನಿಮಿಷ ಪಕ್ಕಕ್ಕಿಡಿ. ಅಷ್ಟರಲ್ಲಿ ನೀವು ಚಟ್ನಿ ಏನಾದರೂ ಮಾಡ್ಕೋಬೋದು. ನಾನಿಲ್ಲಿ 5 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಣ್ಣ ರಿಕ್ವೆಸ್ಟ್, ಯಾರೆಲ್ಲ ಸವಿ ಕಿಚನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಡೈಲಿ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ರತಿಯೊಂದು ದೋಸೆ ಹಾಕೋದಕ್ಕಿಂತ ಮುಂಚೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿನೇ ನಾವು ದೋಸೆ ಬ್ಯಾಟರ್ನ ತಗೋಬೇಕು. ಇಲ್ಲಾಂದರೆ ಹಿಟ್ಟೆಲ್ಲ ತಳಭಾಗದಲ್ಲಿರುತ್ತೆ. ಹೆಂಚನ್ನು ಚೆನ್ನಾಗಿ ಕಾಯೋದಕ್ಕೆ ಅಂತ ಇಟ್ಟಿದ್ದೆ. ನೋಡಿ ಚೆನ್ನಾಗಿ ಕಾದಿದೆ. ಈಗ ದೋಸೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮಗೆ ಸಾಫ್ಟ್ ಆಗಬೇಕು ಅಂದರೆ ಸಾಫ್ಟಾಗಿ ಮಾಡ್ಕೋಬೋದು, ಕ್ರಿಸ್ಪಿ ಆಗಬೇಕು ಅಂದರೆ ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ನಾನು ಮೊದಲು ಸಾಫ್ಟ್ ದೋಸೆನ ತೋರಿಸ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಒಂದು ಕಡೆ ಬೇಯಿಸ್ಕೊಂಡು ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ಎಲ್ಲ ದೋಸೆಗಿಂತ ಇದು ಬೆಟರ್ ಅಂತ ಹೇಳ್ಬೋದು. ಒಂದ್ಸಲಿ ಟೇಸ್ಟ್ ಮಾಡಿದ್ರೆ ಖಂಡಿತ ನ್ಯಾಚುರಲ್ ಫರ್ಮೆಂಟೇಷನ್ ಎಲ್ಲ ಮಾಡೋ ದೋಸೆಗಿಂತ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ ಎರಡೂ ಕಡೆ ಇವನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ತೆಗಿತಾ ಇದ್ದೀನಿ. ಈ ದೋಸೆ ಬಂದು ನಿಮಗೆ ಸಾಫ್ಟ್ ಆಗಿರುತ್ತೆ. ನೋಡಿ ಮತ್ತೆ ಹೆಂಚನ್ನ ಕಾಯಿಸ್ಕೊಂಡು ನೀರು ಹಾಕಿ ಟಿಶ್ಯೂಯಿಂದ ಕ್ಲೀನ್ ಮಾಡ್ಕೊಳ್ಳಿ. ಈಗ ಹೆಂಚು ತುಂಬ ಸ್ಪ್ರೆಡ್ ಮಾಡ್ಕೊಳ್ತೀನಿ. ನೋಡಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಯಾವುದೇ ರೀತಿ ಕಿತ್ತೋಗೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ಸ್ಟವ್ನ. ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟ್ ಮೇಲೆ ಡ್ರೈ ಆಗಬೇಕು. ಅನಂತರ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಆ ಹೋಲ್ಸಲ್ಲಿ ಎಣ್ಣೆ ಇರೋದ್ರಿಂದ ನಿಮಗೆ ತುಂಬ ಅನಿಸ್ಬೋದು. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಅಷ್ಟೇ. ತುಂಬ ದೊಡ್ಡದಾಗಿ ದೋಸೆ ಹಾಕಿರೋದ್ರಿಂದ ಹೆಂಚನ್ನು ಇವನ್ನಾಗಿ ನೀವು ತಿರುಗಿಸ್ಕೊಳ್ತಾ ಬೇಯಿಸ್ಕೋಬೇಕು. ಒಳ್ಳೆ ಗೋಲ್ಡನ್ ಬ್ರೌನ್ ಬರೋ ತನಕ ಸುತ್ತಲೂ ಈ ರೀತಿ ಹೆಂಚನ್ನು ಮೂವ್ ಮಾಡ್ತಾ ಬೇಯಿಸ್ಕೋಬೇಕಾಗುತ್ತೆ. ನನ್ನ ಚಾನಲ್ನಲ್ಲಿ ಹೋಟೆಲ್ ಸ್ಟೈಲ್ ಅಥವಾ ಟಿಫನ್ ಸೆಂಟರ್ ಸ್ಟೈಲ್ನಲ್ಲಿ ದೋಸೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಹಲವಾರು ರೀತಿಯ ಇನ್ಸ್ಟೆಂಟಾಗಿ ಮಾಡೋ ಅಂಥ ದೋಸೆ ಇಡ್ಲಿ ರೆಸಿಪೀಸು ಇದೆ. ಹಾಗೆ ಹಲವಾರು ರೀತಿಯ ರೈಸ್ ವೆರೈಟೀಸ್ ಲಂಚ್ ಬಾಕ್ಸ್ ರೆಸಿಪೀಸು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಪ್ಲೀಸ್ ಚೆಕ್ ಮಾಡಿ. ದೋಸೆ ಇಡ್ಲಿ ರೆಸಿಪೀಸ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಅಥವಾ ಈಸಿಯಾಗಿ ಕಮೆಂಟ್ ಬಾಕ್ಸಲ್ಲೂ ಪಿನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ನೋಡಿ ಒಳ್ಳೆ ಗೋಲ್ಡನ್ ಬ್ರೌನ್ ಆಗಿದೆ ಅಲ್ಲ. ಈಗ ಇನ್ನೊಂದು ಕಡೆ ಏನು ಟರ್ನ್ ಮಾಡ್ತಿಲ್ಲ, ನಾನು ಒಂದೇ ಕಡೆ ಬೇಯಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಎಲ್ಲೂ ಕಿತ್ತೋಗೋದಿಲ್ಲ. ನಿಮಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು. ನಾವು ಬ್ಯಾಟರ್ಗೆ ಎಷ್ಟು ನೀರು ಹಾಕ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ಹಾಗೆ ಹೆಂಚು ಚೆನ್ನಾಗಿ ಕಾಯಿಸ್ಕೊಂಡು ಇವನ್ನಾಗಿ ಬೇಯಿಸ್ಕೊಂಡ್ರೆ ಈ ದೋಸೆ ರೆಸಿಪಿ ಪರ್ಫೆಕ್ಟಾಗಿ ಬರುತ್ತೆ. ಪೇಪರ್ ರೀತಿಲಿರುತ್ತೆ ಗೊತ್ತಾ ಇದ್ರೂ ತಿಂತಾನೆ ಇರ್ತೀರ. ನಾನು ತೋರಿಸಿರೋ ಅಳತೆಯಲ್ಲಿ ನನಗಿಲ್ಲಿ 10 ರಿಂದ 12 ದೋಸೆವರೆಗೂ ಆಗಿತ್ತು. ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋ ಅಂಥ ಖಾರ ಬಾತ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ನೀರು ಚಟ್ನಿ ಸಹ ಹೇಗೆ ಮಾಡೋದು ಅಂತ ನೋಡೋಣ. ಉಪ್ಪಿಟ್ಟು ಖಾರ ಬಾತ್ ಯಾರೆಲ್ಲ ತಿನ್ನಲ್ಲ ಒಂದ್ಸಲ ಈ ರೀತಿ ಮಾಡಿಕೊಡಿ. ಈಗ ಪ್ಯಾನ್ ಇಟ್ಟು ಸ್ಟವ್ ಹಚ್ಚಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಂತೆ 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಆ ಕಾಳುಗಳೆಲ್ಲ ಒಂಚೂರು ಲೈಟಾಗಿ ಫ್ರೈ ಆಗಲಿ. ಅನಂತರ ಖಾರಕ್ಕೆ ತಕ್ಕಂತೆ ಇಲ್ಲಿ 3 ರಿಂದ 4 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋ ಅಂಥ ಕರಿಬೇವನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 30 ಸೆಕೆಂಡ್ಸ್ ಅದೆಲ್ಲ ಫ್ರೈ ಆದಮೇಲೆ 4 ಕಟ್ ಮಾಡಿರೋ ಅಂಥ ಬೆಳ್ಳುಳ್ಳಿ ಹಾಗೆ 1 ಇಂಚು ಶುಂಠಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೀವು 1 ರಿಂದ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಇಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಒಂಚೂರು ಸಾಫ್ಟಾಗಿ ಆಗಬೇಕು. ಮತ್ತೆ 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಎಲ್ಲ ಸಾಫ್ಟ್ ಆಗ್ತಾ ಬರುತ್ತೆ ನಿಮಗೆ.
ನೀವು ಮನೇಲಿ ರೆಗ್ಯುಲರಾಗಿ ಮಾಡೋದಕ್ಕಿಂತ ಒಂದು ಸಣ್ಣ ಸಣ್ಣ ಸ್ಮಾಲ್ ಚೇಂಜಸ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಇದು. ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ನಾನು ಒಂದು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಬೀನ್ಸ್ನು ಹಾಕ್ಕೊಂಡಿದ್ದೀನಿ. ತರಕಾರಿನ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಬೇಗ ಫ್ರೈ ಆಗುತ್ತೆ. ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಆಯಿಲಲ್ಲೇ. ನೀವು ಬೇಕಾದರೆ ಹಸಿ ಬಟಾಣಿ ಹಾಗೆ ಕ್ಯಾಪ್ಸಿಕಮ್ ಏನು ಬೇಕಾದರೂ ಹಾಕ್ಕೊಳ್ಬೋದು. ನಾವು ರವೆ ಎಷ್ಟು ತೊಗೊಳ್ತೀವೋ ಅದರಲ್ಲಿ ಅರ್ಧ ಭಾಗದಷ್ಟು ತರಕಾರಿ ಇರಬೇಕು, ಆಗ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗಂತ ರವೆಗಿಂತ ಹೆಚ್ಚಿಗೆ ಹಾಕ್ಬಿಟ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ. ಸೊ ಇದನ್ನು ನೆನಪಿಟ್ಕೊಂಡು ಮಾಡ್ಕೊಳ್ಳಿ. 2 to 3 ನಿಮಿಷ ಫ್ರೈ ಮಾಡಾದಮೇಲೆ 1 ಕಪ್ ಆಗುವಷ್ಟು ಸೂಜಿ ರವೆ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಕಂಪ್ಲೀಟ್ ಲೋ ಫ್ಲೇಮ್ ಇಟ್ಟು ನಿಧಾನಕ್ಕೆ ರವೆನ ಹುರ್ಕೋಬೇಕು. ಸುಮಾರು 4 to 5 ನಿಮಿಷ ಹುರಿತಾ ಬರಬೇಕು. ಲೈಟಾಗಿ ಬಣ್ಣ ಚೇಂಜ್ ಆಗಿ ನಿಮ್ಗೆ ಒಳ್ಳೆ ಅರೋಮ ಬರುತ್ತೆ ರವೆದು. ಅಲ್ಲಿ ತನಕ ಲೋ ಫ್ಲೇಮಲ್ಲೇ ಸ್ವಲ್ಪ ಟೈಮ್ ಕೊಟ್ಟು ಹುರ್ಕೊಳ್ಳಿ. ಒಂದು ಸಣ್ಣ ರಿಕ್ವೆಸ್ಟ್, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸವಿ ಕಿಚನ್ ಕನ್ನಡ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಡೈಲಿ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ನ ಚಾನಲಲ್ಲಿ ಇದೇ ರೀತಿ ಈಸಿ ಆ್ಯಂಡ್ ಕ್ವಿಕ್ ಆಗಿ ಮಾಡುವಂಥ ಹಲವಾರು ಟೇಸ್ಟಿ ಲಂಚ್ ಬಾಕ್ಸ್ ರೆಸಿಪೀಸ್ ಇದೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ನೋಡಿ, ಸುಮಾರು ನಾನಿಲ್ಲಿ 4 ನಿಮಿಷಗಳ ಕಾಲ ಹುರ್ಕೊಂಡಿದ್ದೀನಿ. ರವೆ ಎಲ್ಲ ಲೈಟಾಗಿ ಬಣ್ಣ ಚೇಂಜ್ ಆಗಿ ಈ ರೀತಿ ಬಿಡಿಯಾಗಿ ಕಾಣುತ್ತೆ, ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ವಿಡಿಯೋದಲ್ಲಿ. ಈಗ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತೆ ಲೋ ಫ್ಲೇಮಲ್ಲೇ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಆ ಮಾಯ್ಸ್ಟ್ ಏನಿದೆ ಅದೆಲ್ಲ ಹೋಗುತ್ತೆ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ. ನೋಡಿ, ಸುಮಾರು ಇಲ್ಲಿ ಟೊಮೆಟೊ ಹಾಕಿದ್ಮೇಲೆ 2 ನಿಮಿಷ ಫ್ರೈ ಮಾಡಿಕೊಂಡು ನಂತರ 1 ಕಪ್ ರವೆಗೆ 3 ಕಪ್ ಆಗುವಷ್ಟು ನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಟು ಹುಷಾರಾಗಿ ಆ ಬಿಸಿ ನೀರನ್ನು ಹಾಕೊಂಡಿದ್ದೀನಿ. ಹಾರೋ ಚಾನ್ಸಸ್ ಇರುತ್ತೆ, ನೀರು ಹುಷಾರಾಗಿ ಹಾಕೊಳ್ಳಿ. 1 ಕಪ್ ರವೆಗೆ 3 ಕಪ್ ಆಗುವಷ್ಟು ಬಿಸಿನೀರು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗಂತೂ. ಲೋ ಟು ಮೀಡಿಯಂ ಫ್ಲೇಮಲ್ಲೇ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಉಪ್ಪು ಕಡಿಮೆ ಅನಿಸಿದ್ರೆ ಈಗ ಹಾಕ್ಕೊಳ್ಬೋದು. ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ. ಹಲ್ವಾ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗೆ ಇದು. ಈ ರೀತಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾ ಬನ್ನಿ. ಕೊನೆಯದಾಗಿ ಕೆಲವೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ನಾನು ಹೇಳ್ತೀನಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಅದೇ ಇಂಪಾರ್ಟೆಂಟ್, ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಈ ಖಾರ ಬಾತ್ಗೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಲೋ ಫ್ಲೇಮ್ ಇಟ್ಟು ಅರ್ಧ ಟೀ ಸ್ಪೂನ್ ಆಗುವಷ್ಟು ವಾಂಗಿಬಾತ್ ಪುಡಿ ಹಾಕಿದ್ದೀನಿ. ಅದಕ್ಕಿಂತ ಹೆಚ್ಚಿಗೆ ಹಾಕೋಕ್ಕೆ ಹೋಗಬೇಡಿ, ಫ್ಲೇವರ್ ತುಂಬ ಮಸಾಲ ಇದ್ದರೆ ಚೆನ್ನಾಗಿರೋದಿಲ್ಲ. ಒಂದು ಸ್ವಲ್ಪ ಫ್ರೆಶ್ ಆಗಿರೋವಂಥ ಕೊತ್ತಂಬರಿ ಸೊಪ್ಪು ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ 1 to 2 ನಿಮಿಷ ಲೋ ಫ್ಲೇಮಲ್ಲೇ ಬಿಡಿ. ಹಾಕಿರುವಂಥ ವಾಂಗಿಬಾತ್ ಪುಡಿ ಹಾಗೂ ತುಪ್ಪ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಈಗ ಸ್ಟವ್ನ ಆಫ್ ಮಾಡಿ ಕೊನೆಯಲ್ಲಿ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ 1 ಟೇಬಲ್ ಸ್ಪೂನ್ ಆಗುವಷ್ಟು ತುರಿದಿರೋ ಅಂಥ ತೆಂಗಿನಕಾಯಿನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡಿ. ಹೋಟೆಲ್ ಸ್ಟೈಲ್ನಲ್ಲೇ ಸಖತ್ ಫ್ಲೇವರ್ಫುಲ್ಲಾಗಿ ಸಖತ್ ಟೇಸ್ಟಿಯಾಗಿರೋ ಅಂಥ ಖಾರ ಬಾತ್ ರೆಡಿ ಆಗೋಗುತ್ತೆ. ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ನೀರು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮಿಕ್ಸಿ ಜಾರ್ಗೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ, ಖಾರಕ್ಕೆ 3 ಹಸಿಮೆಣಸಿನಕಾಯಿ, 4 ಬೆಳ್ಳುಳ್ಳಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಹುರಿದಿರೋ ಅಂಥ ಕಡಲೆ ಬೀಜ, 2 ಟೇಬಲ್ ಸ್ಪೂನ್ ಹುರ್ಗಡ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಎಲೆ ಆಗುವಷ್ಟು ಪುದೀನ ಹಾಕಿ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ನೀರು ಹಾಕಿ ಈ ರೀತಿ ರುಬ್ಕೊಂಡ್ರೆ ನೀರು ಚಟ್ನಿ ರೆಡಿ ಆಗೋಯ್ತು. ಆ ಕಡೆ ಎಲ್ಲ ತುಂಬಾ ಸ್ಪೆಷಲ್, ಹಾಗೆ ಇನ್ಸ್ಟೆಂಟ್ ಆಗಿ ಜಸ್ಟ್ 20 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಈ ರೆಸಿಪಿನ ಟ್ರೈ ಮಾಡ್ಬೋದು. ಕೆಲವೊಂದು ಟಿಪ್ಸ್ನ ಫಾಲೋ ಮಾಡ್ತಾ ಹೇಳ್ತಾ ಹೋಗ್ತೀನಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಮಿಕ್ಸಿ ಜಾರ್ಗೆ ಇಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ವೆಯ್ಟ್ ವೈಸ್ 250 ಗ್ರಾಮ್ಸ್ ಇದೆ. ಇದಕ್ಕೆ ಒಂದು ದೊಡ್ಡ ಆಲೂಗಡ್ಡೆನ ಕಂಪ್ಲೀಟಾಗಿ ಬೇಯಿಸಿ ಅದನ್ನು ಹಾಕೊಳ್ತಾ ಇದ್ದೀನಿ. ಈಗ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಈ ರೀತಿ
ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ನೋಡಿ ಹಿಟ್ಟು ಈ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ನನಗಿಲ್ಲಿ ಇಷ್ಟು ನೀರು ಉಳಿದಿದೆ. ಅಪ್ರಾಕ್ಸಿಮೇಟ್ ಇಲ್ಲಿ 3/4 ಕಪ್ ನೀರು ಬೇಕಾಯಿತು. ನೋಡ್ಕೊಳ್ತಾ ರುಬ್ಕೊಳ್ಳಿ. ಈಗ 1/2 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಶುಂಠಿ 1/2 ಟೀ ಸ್ಪೂನು, 3-4 ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟನ್ನು ರುಬ್ಬಬೇಕಾದ್ರೆ ಕೇರ್ಫುಲ್ಲಾಗಿ ರುಬ್ಬಬೇಕು. ಒಂದು ಸ್ವಲ್ಪ ತೆಳ್ಳಗಾಗೋದ್ರೂ ನಮಗೆ ಈ ರೆಸಿಪಿ ಬರೋದಿಲ್ಲ, ಎಣ್ಣೆಯಲ್ಲಿ ಬಿಟ್ಕೊಬಿಡುತ್ತೆ. ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಒಂದು 2-3 ನಿಮಿಷ ಒಂದೇ ಡೈರೆಕ್ಷನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದನ್ನು ಒಂದು 10-15 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಚೆನ್ನಾಗಿ ನೆನೆಯುತ್ತೆ. ಒಂದು ಪಾತ್ರೆಗೆ ಹಣ್ಣಾಗಿರೋ ಅಂಥ ಮೀಡಿಯಮ್ ಸೈಜ್ 2 ಟೊಮೆಟೊ ತೊಗೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ 2 ಹಾಕಿದ್ರೆ ಸಾಕು. ಇದು ಖಾರ ಇಲ್ಲ, ಅದಕ್ಕೋಸ್ಕರ 4 ಹಾಕಿದ್ದೀನಿ. ಒಂದು 5-6 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿರೋ ಅಂಥ ಕರಿಬೇವು ಸ್ವಲ್ಪ ಹಾಕಿದ್ದೀನಿ. ಇದು ಮುಳುಗುವಷ್ಟು ಒಂದು 1/2 ಗ್ಲಾಸ್ ಆಗುವಷ್ಟು ನೀರು ಹಾಕಿ, ನಂತರ 1/2 ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲವನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೆಟೊ ಎಲ್ಲ ಕಂಪ್ಲೀಟ್ ಸಾಫ್ಟಾಗಿ ಆಗಬೇಕು. ನನಗಿಲ್ಲಿ ಸುಮಾರು 5 ನಿಮಿಷ ಬೇಕಾಯಿತು. ಚೆನ್ನಾಗಿ ಸಾಫ್ಟಾಗಿ ಬೆಂದಾದಮೇಲೆ ಈಗ ಸ್ಟವ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ. ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋ ಅಂಥ ಟೊಮೆಟೊ ಚಟ್ನಿ ರೆಡಿ ಆಗೋಯ್ತು. ಇದಕ್ಕೆ ಬೇರೆ ಒಗ್ಗರಣೆ ಎಲ್ಲ ಏನು ಬೇಡ. ನೋಡಿ ಇಲ್ಲಿ ಒಂದು 15 ನಿಮಿಷ ಆದಮೇಲೆ ಒಂದು ಚಿಟಿಕೆ ಆಗೋಷ್ಟು ಸೋಡಾ ಹಾಕ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಎಕ್ಸ್ಟ್ರಾ ಸಾಫ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಇನ್ ಕೇಸ್ ನಿಮಗೆ ತೆಳ್ಳಗಾಗೋದ್ರೆ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನನಗೆ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದೆ. ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ಕಾಯ್ದೆ ಹಾಕಿದ್ರೆ ಈ ರೆಸಿಪಿ ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ನಂತರ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ನಾನು ತೋರಿಸ್ತಿರೋ ರೀತಿಲಿ ಸಣ್ಣದಾಗಿ ಹಿಟ್ಟನ್ನು ಬಿಡಬೇಕು. ಬಾಣಲಿಗೆ ನೋಡ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಹಿಟ್ಟನ್ನು ಹಾಕಿದ್ಮೇಲೆ ಅದೇ ಮೇಲೆ ಬಂದಿರುತ್ತೆ. ಆ ಗುಳ್ಳೆ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆದಮೇಲೆ ಈ ರೀತಿ ತಿರುಗಿಸ್ಕೊಳ್ತಾ ಇವನ್ನಾಗಿ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಕೊಡ್ತಾ ಇದ್ರೂ ಖಾಲಿ ಮಾಡ್ತಾನೆ ಇರ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಟೀ ಜೊತೆ ಒಂದೊಳ್ಳೆ ರೆಸಿಪಿ. ಮೇಲೆ ಎಲ್ಲ ಕಂಪ್ಲೀಟ್ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಒಳ್ಳೆ ಗೋಲ್ಡನ್ ಬ್ರೌನ್ ಬಂದಿದೆ. ಇವನ್ನಾಗಿ ಎಲ್ಲವನ್ನು ಬೇಯಿಸ್ಕೊಂಡು ಈಗ ನಾನು ತೆಗಿತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿರೋದ್ರಿಂದ ಎಣ್ಣೆ ಅನಿಸೋದಿಲ್ಲ. ನೀವೇನಾದರೂ ಲೋ ಫ್ಲೇಮಲ್ಲಿ ಬೇಯಿಸ್ಬಿಟ್ರೆ ಎಣ್ಣೆ ಹೀರ್ಬಿಡುತ್ತೆ, ತುಂಬ ಎಣ್ಣೆ ಆಗಿಬಿಡುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು ಸ್ವಲ್ಪನೂ ಎಣ್ಣೆ ಅನಿಸೋದಿಲ್ಲ. ಈಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಬ್ಯಾಚ್ ಹಾಕೋದಕ್ಕಿಂತ ಮುಂಚೆ ಎಣ್ಣೆನ ಚೆನ್ನಾಗಿ ಕಾಯಿಸಿರಬೇಕು, ಆನಂತರ ನೆಕ್ಸ್ಟ್ ಬ್ಯಾಚ್ ಹಾಕಬೇಕಾಗುತ್ತೆ. ಇದ್ರ ಜೊತೆ ಮಾಡಿರೋ ಅಂಥ ಚಟ್ನಿ, ಹಾಗೆ ಒಂದು ಸ್ವಲ್ಪ ಪಕ್ಕದಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಗೂ ಚಟ್ನಿ ಜೊತೆ ಟೇಸ್ಟ್ ಮಾಡಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ದಿಢೀರಂತ ದೋಸೆ ತಿನ್ನಬೇಕು ಅನಿಸ್ತಿದ್ಯಾ? ಹಾಗಾದರೆ ಜಸ್ಟ್ 15 ಮಿನಿಟ್ಸಲ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ಈ ರೀತಿ ಸಾಫ್ಟಾಗಿ ಸ್ಪಾಂಜ್ ಥರ ಇರೋ ಅಂಥ ದೋಸೆನ ಮಾಡ್ಕೊಬಿಡ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಎಲ್ಲ ಟಿಫನ್ಸ್ಗೂ ಒಳ್ಳೆ ಕಾಂಬಿನೇಷನ್ ಆಗಿರೋ ಅಂಥ ಚಟ್ನಿ ಸಹ ತೋರಿಸ್ತೀನಿ. ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ಸೂಜಿ ರವೆ, ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಆ ರವೆನ ಹಾಕೊಳ್ತಾ ಇದ್ದೀನಿ. ರವೆ ಮುಳುಗುವಷ್ಟು ನೀರನ್ನು ಹಾಕೊಳ್ಳಿ. ರವೆ ಎಲ್ಲ ಚೆನ್ನಾಗಿ ನೆನಿಬೇಕು. ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪ್ಲೇಟ್ ಮುಚ್ಚಿಟ್ಟು ಪಕ್ಕಕ್ಕಿಟ್ಟು ಇನ್ನೊಂದು ಬೌಲಲ್ಲಿ ನಾನಿಲ್ಲಿ 1/2 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ತೊಗೊಳ್ತಾ ಇದ್ದೀನಿ. ನೀರು ಹಾಕಿ ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಅದರಲ್ಲಿರೋವಂಥ ಡಸ್ಟ್ ಎಲ್ಲ ಹೋಗಬೇಕು. 1 ಕಪ್ ರವೆಗೆ 1/2 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ಪರ್ಫೆಕ್ಟು. ಈಗ ಅವಲಕ್ಕಿಗೆ 1/4 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಹುಳಿ ಮೊಸರು ಹಾಕ್ಕೊಳ್ಳಿ. ಹುಳಿ ಮೊಸರು ಹಾಕೋದ್ರಿಂದ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ. ನಂತರ ಒಂದು ಸ್ವಲ್ಪ 1/2 ಕಪ್ ಆಗುವಷ್ಟು ಮತ್ತೆ ನೀರನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ 15 ನಿಮಿಷ ನೆನೆಯೋದಕ್ಕೆ ಬಿಡೋಣ.
ಮೊಸರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅವಲಕ್ಕಿ, ಚೆನ್ನಾಗಿ ನೆನೆಯುತ್ತೆ 15 ನಿಮಿಷ ಬಿಟ್ಟರೆ. ಈಗ ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆಗೆ ಒಂದು 10 ಕಾಳು ಆಗುವಷ್ಟು ಮೆಂತ್ಯ ಕಾಳು ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲವನ್ನು ಲೈಟಾಗಿ ಲೋ ಫ್ಲೇಮಲ್ಲೇ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಲೈಟಾಗಿ ಬಣ್ಣ ಚೇಂಜ್ ಆಗೋಕ್ಕೆ ಶುರು ಆಗಿದೆ. ಈಗ 1/4 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಹಾಕ್ತಾ ಇದ್ದೀನಿ. ಒಂದು 6 ಎಸಳು ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಸಾಫ್ಟಾಗಿ ಆಗಬೇಕು. ಖಾರಕ್ಕೆ ತಕ್ಕಂತೆ 3 ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂದರೆ ಇನ್ನೊಂದು 2 ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಂತರ ಇಲ್ಲಿ 1 ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಟೊಮೆಟೊ ಒಂದು 2 ನಿಮಿಷ ನೀವು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಬಂದರೆ ಕಂಪ್ಲೀಟ್ ಈ ರೀತಿ ಸಾಫ್ಟಾಗಿ ಆಗಬೇಕು. ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ ಅಂತಲ್ಲ, ಎಲ್ಲ ಟಿಫನ್ಸ್ ಜೊತೆಗೂ ಒಂದೊಳ್ಳೆ ಕಾಂಬಿನೇಷನ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಟೊಮೆಟೊ ಇನ್ನೊಂಚೂರು ಸಾಫ್ಟ್ ಆಗಲಿ ಅಂತ ಈ ರೀತಿ ಸಾಫ್ಟ್ ಆದಮೇಲೆ ಸ್ಟವ್ನ ಆಫ್ ಮಾಡಿ ಕೂಲ್ ಆಗೋದಕ್ಕೆ ಬಿಡಿ. ಕಂಪ್ಲೀಟ್ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲ ರುಬ್ಕೊಳ್ಳಿ. ಈ ರೀತಿ ತರ್ತರಿಯಾಗಿ ಆದಮೇಲೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ಈ ರೀತಿ ಫೈನ್ ಪೇಸ್ಟ್ ರೀತಿಲಿ ರುಬ್ಕೋಬೇಕು. 1 ಕಪ್ಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸಣ್ಣ ಒಗ್ಗರಣೆ ಕೊಡೋಣ. ಪ್ಯಾನ್ಗೆ ನಾನು ಎಣ್ಣೆ ಇತ್ತು, ಅದರಲ್ಲೇ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅನಂತರ ಫ್ರೆಶ್ ಆಗಿರೋ ಅಂಥ ಕರಿಬೇವು ಹಾಗೆ 1 ಒಣಮೆಣಸಿನ್ಕಾಯಿ ಹಾಕಿ ಆ ಒಗ್ಗರಣೆನ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರೋ ಅಂಥ ಚಟ್ನಿ ರೆಡಿ ಆಯಿತು. ಈ ಸಣ್ಣ ಸಣ್ಣ ಹೋಟೆಲ್ಗಳಲ್ಲಿ ಸಿಗುತ್ತಲ್ಲ, ಆ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಸುಮಾರು ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ. ಇಲ್ಲಿ ನೋಡಿ, ರವೆ ಎಲ್ಲ ಚೆನ್ನಾಗಿ ವಾಟರ್ ಅಬ್ಸರ್ವ್ ಮಾಡ್ಕೊಂಡಿದೆ. ಈ ಕಡೆ ಮೊಸರು ಅಷ್ಟೇ, ಅವಲಕ್ಕಿ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ನೆಂದಿದೆ. ನಾನು ಮೊದಲು ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಈಗ ಫೈನ್ ಪೇಸ್ಟ್ ಆಗಿ ರುಬ್ಕೊಳ್ಳಿ. ನೀರೇನಾದರೂ ಬೇಕು ಅನಿಸಿದ್ರೆ ಮಾತ್ರ ಹಾಕ್ಕೊಳ್ಳಿ. ನೋಡಿ, ಫೈನ್ ಪೇಸ್ಟ್ ಆಗಿ ಈ ರೀತಿ ರುಬ್ಕೋಬೇಕು. ಅವಲಕ್ಕಿ ಎಲ್ಲ ರುಬ್ಕೊಂಡು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ರವೆನೂ ಅಷ್ಟೇ, ಅದರಲ್ಲಿರೋ ಅಂಥ ನೀರೇ ಸಾಕಾಗುತ್ತೆ. ಆ ರವೆನೂ ಹಾಕಿ ಫೈನಾಗಿ ಎಷ್ಟಾಗುತ್ತೋ ಅಷ್ಟು ರುಬ್ಕೊಳ್ಳಿ. ನೋಡಿ, ರವೆ ಎಲ್ಲ ರುಬ್ಬಾದ್ಮೇಲೆ ಈ ರೀತಿ ಅವಲಕ್ಕಿ ಜೊತೆನೇ ಆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಈಗೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟು ಫೈನ್ ಪೇಸ್ಟಾಗಿ ಬೆಣ್ಣೆ ಥರ ಇರಬೇಕು, ಆಗಲಿ ನಮಗೆ ಸ್ಪಾಂಜಿಯಾಗಿ ಸಾಫ್ಟ್ ದೋಸೆ ಬರೋದಕ್ಕೆ ಸಾಧ್ಯ. ನೋಡಿ, ನೀರೇನಾದರೂ ಬೇಕಾದರೆ ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1/4 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕಿದ್ದೀನಿ. ಇದಕ್ಕೆ ಆಲ್ಟರ್ನೇಟ್ ಆಗಿ ನೀವು ಏನೋ ಬೇಕಾದರೂ ಬಳಸ್ಬೋದು. ಸೋಡಾ, ಬೇಕಿಂಗ್ ಪೌಡರ್ ಎರಡೂ ಹಾಕದೆ ಜಸ್ಟ್ 1/2 ಟೀ ಸ್ಪೂನ್ ಏನೋ ಹಾಕಿದ್ರು ದೋಸೆ ಚೆನ್ನಾಗಿ ಬರುತ್ತೆ. ಈಗ 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಹೆಂಚು ಚೆನ್ನಾಗಿ ಕಾದಿರಬೇಕು. ನಂತರ ಲೋ ಫ್ಲೇಮ್ ಇಟ್ಟು ಆ ರೀತಿ ನೀರು ಹಾಕೋದ್ರಿಂದ ಟೆಂಪ್ರೇಚರ್ ಕಂಟ್ರೋಲ್ ಆಗುತ್ತೆ. ಈಗ 1 ಸೌಟ್ ಆಗುವಷ್ಟು ದೋಸೆ ಹಿಟ್ಟು ಹಾಕಿ ಜಸ್ಟ್ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ತುಂಬ ಅಗಲವಾಗಿ ಮಾಡೋಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಕಡೆ ಬೇಯಿಸಿ ಇನ್ನೊಂದು ಕಡೆ ಟರ್ನ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬಾ ಸಾಫ್ಟಾಗಿರುತ್ತೆ, ಹತ್ತಿ ರೀತಿಲಿರುತ್ತೆ. ಹಾಗೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಎರಡೂ ಕಡೆನೂ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಕಡೆ ಬೇಯಿಸ್ಕೊಳ್ಬೋದು. ನೋಡಿ, ಎರಡೂ ಕಡೆ ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಗುಳ್ಳೆ ಗುಳ್ಳೆ ರೀತಿಯಲ್ಲಿ ಬಂದಿದೆ ನೋಡ್ಬೋದು. ಈ ದೋಸೆನ ನೀವು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಆ ಟೆಕ್ಸ್ಚರ್ ಅನ್ನೋದು ಸರಿಯಾಗಿ ಬರೋದಿಲ್ಲ. ಪ್ರತಿ ದೋಸೆ ಹಾಕೋದಕ್ಕಿಂತ ಮುಂಚೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿನೇ ಹಿಟ್ಟನ್ನು ತಗೊಂಡು ಹೆಂಚ್ ಮೇಲೆ ಹಾಕ್ಕೋಬೇಕು. ಸಣ್ಣ ರಿಕ್ವೆಸ್ಟ್, ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸವಿ ಕಿಚನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಲವಾರು ರೀತಿಯ ದೋಸೆ ಆ್ಯಂಡ್ ಇಡ್ಲಿ ರೆಸಿಪೀಸ್ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಇದೆ. ಪ್ಲೀಸ್ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.